ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಮತ್ತೆ ಕಮಿಷನ್ ಬಾಂಬ್ ಹಾಕಿದ್ದಾರೆ. ಪ್ರಮುಖ ಇಲಾಖೆಗಳಲ್ಲಿ ಕಮಿಷನ್ ದಂಧೆ ಬಹಳಷ್ಟು ನಡೀತಾ ಇದೆ. ಬ್ರೋಕರ್ಗಳ ಹಾವಳಿ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಬಹಳಷ್ಟು ಒಂದು ಕಮಿಷನ್ ದಂಧೆ ನಡೀತಾ ಇದೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ನಮ್ಮ ಜೊತೆ ಖುದ್ದು ಮಾತನಾಡೋದಕ್ಕೆ ಸಚಿವ ಬೋಸರಾಜ್ ಅವರಿದ್ದಾರೆ. ಸರ್, ನಿಮ್ಮ ಇಲಾಖೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಕಮಿಷನ್ ದಂಧೆ ನಡೀತಾ ಇದೆ ಅಂತ ಇವತ್ತು ಗುತ್ತಿಗೆದಾರರು ಗಂಭೀರ ಆರೋಪ ಮಾಡಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ. ನಾನು ನಮ್ಮ ಇಲಾಖೆಯಲ್ಲಿ ಹೋದ ಸಲ 24-25ರಲ್ಲಿ ಏನು ನಮಗೆ ಅನುದಾನ ಬಂತು, ಯಾವ ರೀತಿಯಾಗಿ ನಾವು ಕಾಂಟ್ರಾಕ್ಟ್ಗಳಿಗೆ ರಾಜ್ಯಾದ್ಯಂತ ಇದ್ದಕ್ಕಂಥ ಕಾಂಟ್ರಾಕ್ಟ್ಗಳಿಗೆ ನಾವು ಪ್ರಪೋರ್ಷನೇಟ್ ಕೊಟ್ಟಿದ್ದೇವೆ ಒಂದು ಮಾತನ್ನು ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈ ಸಾರಿ ಮತ್ತೆ 25-26 ಮೊನ್ನೆ ಮಾರ್ಚ್ 31ಗೆ ನಮಗೇನು ಅನುದಾನ ಬಂದಿತ್ತು ಮತ್ತು ನಮ್ಮ ಹತ್ರ ಇರತಕ್ಕಂಥ ಪೆಂಡಿಂಗ್ ಬಿಲ್ಸು ಮತ್ತು ಕಂಪ್ಲೀಷನ್ ಮಾಡಬೇಕಾಗಿರ್ತಕ್ಕಂಥ ಲಿಂಗರಿಂಗ್ ವರ್ಕ್ಸ್ ಬಗ್ಗೆ ನಾವೊಂದು ನಿರ್ಧಾರ ನಮ್ಮ ಇಲಾಖೆಯಲ್ಲಿ ತೆಗೆದುಕೊಂಡ್ವಿ. ಅದರ ಅನುಗುಣವಾಗಿ ನಾನು ಎಲ್ಲ ನಮ್ಮ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ವಿ. ಆದೇಶದಂತೆ ಕಂಪ್ಲೀಟ್ ಮಾಡಂತ ಹೇಳಿ ಮಾಡಿ ಒಂದು ಶೀಟ್ ರೆಡಿ ಮಾಡಿಡಬೇಕು. ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೆ ಹೋದ ಸಲ ಬಂದಾಗ ಅವ್ರಿಗೆ ಕರೆಸಿ ಅವರಿಗೆಲ್ಲ ಡೀಟೇಲ್ಸ್ ಅವ್ರಿಗೆ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು ನಮ್ಮ ಡಿಪಾರ್ಟ್ಮೆಂಟ್ ಅಂತೇಳಿ ನಾನು ಈಗಾಗಲೇ ನಮ್ಮ ಕಾರ್ಯದರ್ಶಿಗಳಿಗೆ 3 ದಿನ ಹಿಂದೆ ಹೇಳಿದೆ. ಯಾಕಂದರೆ MMR ಮೀಟಿಂಗ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಎಲ್ಲ ಬಂದರು, ಅವ್ರ ಸಮಕ್ಷಮದಲ್ಲೇ ನಾನು ಹೇಳಿದ್ದೀನಿ. ಅದು ಇನ್ನೂ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನೋ ಪೇಮೆಂಟ್ ಕಂಪ್ಲೀಟ್ ಆಗಿಲ್ಲ, ಕಾರಣ ಅಂತ ಮಾಡ್ತಾ ಇದ್ದೀವಿ ಸರ್ ಅಂದ್ರೆ ಅದು 2-3 ದಿವಸ ಕಂಪ್ಲೀಟ್ ಮಾಡಿದ ನಂತರ ನಾವೇ ಸ್ವತಃ ಅವ್ರನ್ನೆಲ್ಲ ಆಹ್ವಾನ ಮಾಡಿ ನಮ್ಮ ಇಲಾಖೆಯಲ್ಲಿ 2025-26 ಆರ್ಥಿಕ ಇಲಾಖೆಯಲ್ಲಿ ಏನು ನಾವು ಕಂಪ್ಲೀಟ್ ನಮ್ಮ ಹತ್ರ ಬಂದಿರತಕ್ಕಂಥ ಅನುದಾನ ನಾವು ಯಾವ ರೀತಿಯಾಗಿ ಕಾಂಟ್ರಾಕ್ಟರ್ಸ್ಗೆ ಕಂಪ್ಲೀಟ್ ಎಲ್ಲ ಕಾಂಟ್ರಾಕ್ಟರ್ಸ್ಗೆ ಪ್ರಪೋರ್ಷನೇಟ್ ಆಗಿ ಆ ಇಲಾಖೆಯಲ್ಲಿ ಆ ಹೆಡ್ ಆಫ್ ಅಕೌಂಟಲ್ಲಿ ಬಂದಿದೆ ಯಾವ ರೀತಿಯಾಗಿ ಕೊಟ್ಟಿವೋ ಅದನ್ನು ನಾವು ತೋರಿಸ್ಕೊಳ್ಳಿಕ್ಕೆ ನಮ್ಮ ಟ್ರಾನ್ಸ್ಪರೆನ್ಸಿ ತೋರಿಸಲಿಕ್ಕೆ ನಾವು ಸಿದ್ಧರಿದ್ದೀವಿ. ಸರ್, ಈಗ ಪ್ರಮುಖವಾಗಿ ನಿಮ್ಮ ಇಲಾಖೆಯಲ್ಲಿ ನಿಮಗಿಂತಲೂ ಕೂಡ ನಿಮ್ಮ ಪುತ್ರನ ದರ್ಬಾರ್, ರವಿ ಅವರ ದರ್ಬಾರ್ ಜೋರಾಗಿದೆ. ಅವ್ರದೇ ಎಲ್ಲಾನು ಕೂಡ ಎಲ್ಲ ಕಡೆ ನಡೆಯೋದು, ಅವರೇ ಪ್ರತಿಯೊಂದಕ್ಕೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೊಂದು ಆರೋಪ ಮಾಡಿದ್ದಾರೆ. ನೋಡಿ, ಅವ್ರು ಯಾಕೆ ಯಾವ ಆಧಾರದ ಮೇಲೆ ಮಾಡಿದ್ರು ಅವ್ರ ಜೊತೆಯಲ್ಲಿ ನಾನು ಮಾತಾಡಿದ ಮೇಲೆ ಗೊತ್ತಾಗ್ತದೆ. ಆ ರೀತಿ ನನ್ನ ಇಲಾಖೆಯಲ್ಲಿ ನನ್ನ ಪುತ್ರನ ಸೇರಿ ಯಾರೂ ಸಹಿತ ಹಸ್ತಕ್ಷೇಪ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟಿಲ್ಲ, ಕೊಡೋದಿಲ್ಲ. ಅದು ನನಗೆ ಆ ಶಕ್ತಿ ಇದೆ. ಆ ರೀತಿಯಾಗಿ ನನ್ನ ಇಲಾಖೆ 2 ಇಲಾಖೆ ನಾನು ನಿಭಾಯಿಸ್ತಾ ಇದ್ದೀನಿ. ಹಾಗಾದ್ರೆ ಅವ್ರು ಯಾಕೆ ಆಪಾದನೆ ಮಾಡಿದ್ರೆ ಅವ್ರ ಕಡೆಯಿಂದ ಮಾಹಿತಿ ಪಡೆದ ನಂತರ ನಾನು ಮತ್ತೆ ನಿಮಗೆ ವಿವರಣೆ ಕೊಡ್ತೀನಿ. ಹಾಗಾದ್ರೆ ಗುತ್ತಿಗೆದಾರರ ಆರೋಪ ರಾಜಕೀಯ ಪ್ರೇರಿತನ ಸರ್? ನಾನು ಅದನ್ನು ಆರೋಪಣೆ ಮಾಡೋದಿಲ್ಲ. ಅವ್ರ ಜೊತೆಯಲ್ಲಿ ಮಾತಾಡಿದ ನಂತರ ಅವ್ರ ಹತ್ರ ಚರ್ಚೆ ಮಾಡಿದ ನಂತರ ನಾನು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡ್ತೀನಿ. ನಮ್ಮ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೀತಾ ಇರ್ತಕ್ಕಂಥ ಕೆಲವೊಂದು ದಾಖಲೆಗಳು, ಪುರಾವೆಗಳು ನಮ್ಮ ಬಳಿ ಇದೆ ಅಂತಾನೂ ಕೂಡ ಹೇಳಿದ್ದಾರೆ. ಅವ್ರು ಕೊಡಲಿ, ಅವ್ರು ಕೊಟ್ಟರೆ ನಾನು ಯಾರು ಮಾಡಿದ್ರು ನಮ್ಮ ಮಾಹಿತಿಗೂ ಬರಲಾರ್ದಂಗೆ ಯಾರಾದರೂ ಕೊಟ್ಟರೆ ಐ ವಿಲ್ ಟೇಕ್ ಎ ವೆರಿ ವೆರಿ ಸೀರಿಯಸ್ ಆಕ್ಷನ್ ಆನ್ ಸಚ್ ಪೀಪಲ್. ಯಾರು ಮಾಡಿದ್ರು ಈಗ ನಾವಂತೂ ಪೇಮೆಂಟ್ ಮಾಡೋದಿಲ್ಲ, ನಮ್ಮ ಆಫೀಸಲ್ಲಿ ಇಲ್ಲಿಂದ ಮಾಡೋದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗಳು ಮಾಡ್ತಾರೆ. ಅಲ್ಲಿ ಯಾರಾದರೂ ಆ ರೀತಿಯಾಗಿ ತಪ್ಪೊಪ್ಪುಗಳಾಗಿದ್ರೆ ಆಲ್ರೆಡಿ ಅವ್ರಿಗೆ ವಾರ್ನ್ ಮಾಡ್ತಾನೆ ಇದ್ದೀನಿ. ಅವರಿಗೆ ನಾನು ಇಮಿಡಿಯೇಟ್ಲಿ ವಿಲ್ ಟೇಕ್ ಎ ವೆರಿ ವೆರಿ ಸೀರಿಯಸ್ ಆಕ್ಷನ್. ಹಾಗಾದ್ರೆ ಗುತ್ತಿಗೆದಾರರು ನಿಮ್ಮ ಹೆಸರಿಗೆ ಕಳಂಕ ತರ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆ ಮಾಡಿದ್ರೆ ಗೊತ್ತಿಲ್ಲಲ್ಲ. ಈಗ ನಾನು ಅದ್ರ ಚರ್ಚೆ ಮಾಡ್ತೀನಿ ಆದಷ್ಟು ತೀವ್ರದಲ್ಲಿ. ನಂದು ಶೀಟ್ ರೆಡಿ ಮಾಡಂತ ಹೇಳಿದೆ. ಅದಾದ ಕೂಡ ನಾನೇ ಅವ್ರನ್ನ ಕರಿತೀನಿ, ಕರೆದು ಚರ್ಚೆ ಮಾಡ್ತೀನಿ. ಅವ್ರು ಆ ರೀತಿ ಏನಾದರೂ ಅವ್ರ ಹತ್ರ ಪುರಾವೆಗಳಿದ್ರೆ ಇಲ್ಲದ್ರೆ ಮಾಹಿತಿ ಇದ್ದರೆ ಹೇಳಿ, ನಾನು ವೆರಿಫೈ ಮಾಡ್ತೀನಿ. ಏನಾದರೂ ಯಾರು ಮಾಡಿದ್ರು, ಎಲ್ಲಿಂದ ಆಯಿತು, ಯಾವ ವ್ಯವಸ್ಥೆಯಲ್ಲಿ ಆಗಿದೆ ಅಂತ ನಾನು ಇಮಿಡಿಯೇಟ್ಲಿ ವೆರಿಫೈ ಮಾಡ್ತೀನಿ. ಯಾರೇ ಮಾಡಿರಲಿ ಅವ್ರ ಮೇಲೆ ನಾನು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀನಿ. ಬೋಸರಾಜ್ ಅವರನ್ನು ಯಾಕೆ ಸರ್ ಟಾರ್ಗೆಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಕೇಳಬೇಕಲ್ಲ. ನಮ್ಮ ಬೋಸರಾಜನ್ನ ಟಾರ್ಗೆಟ್ ಮಾಡಿಲ್ಲ, ಎಲ್ಲ ಇಲಾಖೆಗಳು ಹೇಳ್ಯಾರ, ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಹೇಳ್ಯಾರ. ಅವ್ರಿಗೇನು ಮಾಹಿತಿ ಇದೋ ಗೊತ್ತಿಲ್ಲ, ಕರ್ಸಿ ಕೇಳ್ತೀನಿ, ಮಾತಾಡ್ತೀನಿ. ಅಲ್ಲ ಸರ್, ಇಲಾಖೆಯಲ್ಲಿ ಸಚಿವರಿಗಿಂತ ಅವರ ಪುತ್ರರ ದರ್ಬಾರ್ ಜೋರಾಗಿದೆ ಅನ್ನೋದೇ ಎಲ್ಲಾ ಕಡೆ ಚರ್ಚೆ ಆಗ್ತಿರೋದು ಸರ್. ಎಲ್ಲ ಕಡೆ ಹೆಂಗಾಗ್ತದೆ? ಅವ್ರು ಹೇಳಿದವ್ರು ಇವ್ರು ಯಾರು ಹೇಳಿಲ್ಲ, ಇವ್ರು ಹೇಳಿದಾರೆ ಅಷ್ಟೇ, ಯಾರೂ ಮಾತಾಡಿಲ್ಲ. ಇವತ್ತು ನನಗೆ ಎಲ್ಲಿ ಚರ್ಚೆ ಆಗಲಿಲ್ಲ, ಆಗೋದೇ ಇಲ್ಲ. ಆ ರೀತಿಯಾದಂಥ ಅವಕಾಶ ಇಲ್ಲೇ ಇಲ್ಲ. ಗುತ್ತಿಗೆದಾರರು ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ದಾಖಲೆಗಳು ನಿಮ್ಮ ಮುಂದೆ ಇಟ್ಟರೆ, ದಾಖಲೆ ಕೊಟ್ಟರೆ ಎಲ್ಲಿ ಆಗ್ಯದ, ಯಾವ ಡಿವಿಷನ್ ಆಗಿದೆ, ಯಾವ ಸಂದರ್ಭದಲ್ಲಿ ಯಾರು ಮಾಡ್ಯಾರ ತಿಳ್ಕೊಂಡು ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಂಡಂತ ಹೇಳ್ತಾನಲ್ಲ. ನಾನು ಅವ್ರು ಇವತ್ತು ಅವ್ರು ಬರದೇ ಇದ್ರು ಸಹಿತ ಅವ್ರ ಸ್ಟೇಟ್ಮೆಂಟು ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದಾಗ ಇದೇ ವಿಷಯ ಅವ್ರಿಗೆ ನಾನು ಆ ಡೀಟೇಲ್ಸ್ ಎಲ್ಲ ಕೊಡಲಿಕ್ಕೆ ನಾನು ಸಿದ್ಧರಿದ್ದೀನಿ. ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ, ಬರುವಂಥ ಈ ವಾರದಲ್ಲಿ ನಾವು ಎಲ್ಲ ಡೀಟೇಲ್ಸ್ ಅವ್ರಿಗೆ ಕೊಡಬೇಕಾಗತ್ತ, ನಾವೇ ಅವ್ರನ್ನ ಕರೆಯೋಣ ಅಂತ ಮಾತನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ ಹೇಳಿದ್ದೀನಿ, ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಸರ್, ಇತ್ತೀಚೆಗೆ ಸಿದ್ದರಾಮಯ್ಯನವರ ಆಪ್ತರು ಅನ್ನೋದು ಕಾರಣಕ್ಕೆ ಕೆಲವೊಂದು ಸಚಿವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹಾಗಾಗಿ ನಿಮ್ಮನ್ನು ಕೂಡ ಆ ರೀತಿ ಟಾರ್ಗೆಟ್ ಮಾಡಲಾಗ್ತಿದೆಯಾ? ಆ ರೀತಿ ಪ್ರಶ್ನೆ ಬರೋದಿಲ್ಲ. ಯಾರಾದರೂ ಟಾರ್ಗೆಟ್ ಮಾಡಿದ್ರೆ ಅದಕ್ಕೆ ಅದು ಆಧಾರಗಳು ತೋರಿಸ್ಬೇಕಾಗ್ತದೆ. ಅವ್ರಿಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ.
ಕಾಂಟ್ರಾಕ್ಟರ್ಸ್ ತಮ್ಮ ಕಷ್ಟಗಳ ಬಗ್ಗೆ ಹೇಳಿರ್ತಾರೆ. ಅವ್ರನ್ನ ಕರೆಸಿ ಮಾತಾಡೋಣ, ಯಾವ ಸಂದರ್ಭದಲ್ಲಿ ಯಾವ ವಿಷಯದ ಮೇಲೆ ಯಾವ ಆಧಾರದ ಮೇಲೆ ಮಾತಾಡಿರೋ ಬಂದು ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿದ ನಂತರ ಏನು ವಿಷಯ ಬರ್ತದೋ ಆ ವಿಷಯದ ಮೇಲೆ ನಾನು ಗಮನ ಹರಿಸಿ ತಕ್ಷಣ ಅದರ ಬಗ್ಗೆ ಕ್ರಮ ತಗೋತೀನಿ. ಸರ್, ಈಗ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಬಿಲ್ ಪೆಂಡಿಂಗ್ ಇದೆ ಸರ್? ಮತ್ತೆ ಎಷ್ಟು ಬಿಲ್ ಅನ್ನ ಬಾಕಿ ಪಾವತಿ ಮಾಡಬೇಕಿದೆ? ಫೆಬ್ರವರಿ 28ವರೆಗೂ ನಮ್ದು 3400 ಬಿಲ್ಸ್ ಅಂದರೆ ರೆಡಿ ಆಗಿದ್ದು ಬಿಲ್ಸ್ ಪೆಂಡಿಂಗ್ ಇದೆ. ಮತ್ತು ಕೊಡಬೇಕಾಗಿದ್ದು ಭಾಳ ಐತಿ. ಸೊ ಆ ಬಿಲ್ಸ್ ಬಂದ ಮೇಲೆ ಬಿಲ್ಸ್ ಪ್ರಪೋರ್ಟ್ ಯಾವ ಡಿವಿಷನ್ ಎಷ್ಟಿತ್ತು ನನಗೆ ಗೊತ್ತಾಗೋದಿಲ್ಲ. ಆ ಡಿವಿಷನ್ಸ್ನಲ್ಲಿ ಆ ಬಂದಿದ್ದ ಹೆಡ್ ಆಫ್ ಅಕೌಂಟ್ ಇರ್ತದೆ. ಕೆಲವು ಹೆಡ್ ಆಫ್ ಅಕೌಂಟ್ನಲ್ಲಿ ಜಾಸ್ತಿ ಬಿಲ್ಸ್ ಇರ್ತಾವೆ, ಅಲ್ಲಿ ಸ್ವಲ್ಪ ಅಮೌಂಟ್ ಬಂದಿರುತ್ತೆ, ಅಲ್ಲಿ ಭಾಳ ಕಡಿಮೆ ಪರ್ಸೆಂಟೇಜ್ ಹೋಗ್ತದೆ. ಟೋಟಲ್ ಓವರಾಲ್ ಆಗಿ ನಮ್ಮ ಹತ್ರ ಎಷ್ಟು ಬಂದಿದ್ದೋ ಆ ಬಂದಿದ್ದ ಆಧಾರ ಮೇಲೆ ಆ ಹೆಡ್ ಆಫ್ ಅಕೌಂಟ್ನಲ್ಲಿ ಆ ಪೆಂಡಿಂಗ್ ಬಿಲ್ಸ್ ಮೇಲೆ ಆಧಾರದ ಮೇಲೆ ಪ್ರಪೋರ್ಷನೇಟ್ ಕೊಟ್ಟಿರ್ತೀವಿ. ಅಲ್ಲಿ ನನ್ನ ಒಂದೇ ಅವ್ರಿಗೆ ನಾನು ನಿರ್ದೇಶ ಕೊಟ್ಟಿದ್ದೆ, ಯಾವುದೇ ಕಾಂಟ್ರಾಕ್ಟ್ 10 ರೂಪಾಯಿ ಬರಲಿ 10 ಲಕ್ಷ ಬರಲಿ 10 ಕೋಟಿ ಬರಲಿ ಕರೆಕ್ಟಾಗಿ ಎಲ್ಲರಿಗೂ ಮುಟ್ಟಬೇಕು. ಯಾವುದೇ ಕಾಂಟ್ರಾಕ್ಟ್ ನಾನು ಬಂದಿಲ್ಲ ಅಂತ ಬರಬಾರ್ದು ಅಂತ. ಸರ್, ಕೊನೆಯದಾಗಿ ಈಗ ಸಚಿವರು ಮೇಲಿನ ಇದೇ ಒಂದು ಆರೋಪಗಳನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಸರ್. ಅವ್ರ ಹೋರಾಟ ಹೋಗಿ ಈಗ ಕೇಂದ್ರ ಸರ್ಕಾರ ವಿರುದ್ಧ ಮಾಡಬೇಕು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಲ್ಲಿ ರೇಜ್ ಮಾಡಿದವರು ಏರಿಸಿದವರು, ಗ್ಯಾಸ್ ಸಿಲಿಂಡರ್ ಏರಿಸಿದರು, ಚೆಸ್ ಏರಿಸಿದ್ರು, ಪೆಟ್ರೋಲು ಡೀಸೆಲ್ ಎಲ್ಲ. ಈಗ ಅವರು ಇಲ್ಲಿ ಮಾಡೋದಲ್ಲ, ಡಿಲ್ಲಿಗೆ ಹೋಗಿ ಮಾಡಬೇಕು. ಅವ್ರಿಗೆ ಬುದ್ಧಿ ಇದ್ರೆ ಅವ್ರು ಅದ್ರ ಬಿಟ್ಟು ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಜನರೆಲ್ಲ ಈಗಾಗಲೇ ಮಾತಾಡ್ತಾ ಇದ್ದಾರೆ ಬಗ್ಗೆ. ಹೋಗಿ ಅಲ್ಲೇ ಕೇಂದ್ರ ಸರ್ಕಾರ ವಿರುದ್ಧ ಇವರು ಮಾಡಬೇಕು. ಆ ಮಾಡೋದು ಬಿಟ್ಟು ಇಲ್ಲೇ ಸಂಘಟನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅದನ್ನು ಮುಚ್ಚಾಕ್ಲಿಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು NS ಬೋಸರಾಜ್ ಅವರ ಮಾತು. ಯಾಕೆ ಗುತ್ತಿಗೆದಾರರು ಈ ರೀತಿ ಆರೋಪ ಮಾಡ್ತಿದ್ದಾರೋ ಗೊತ್ತಿಲ್ಲ. ಅವರನ್ನ ಕರೆಸಿ ಏನು ಅವ್ರ ಸಮಸ್ಯೆ ಇದೆ ಅದನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಸಚಿವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ಆನಂದ್ ನಂದಗುಡಿ, ಪವರ್ ಟಿವಿ.